ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಬಂದು ನೀವು ಡೈರೆಕ್ಟರ್ ಆಗಿ ಎಂಟ್ರಿ ಕೊಟ್ಟು ಬಳಿಕ 100% ಬೇರೆ ಸಿನಿಮಾಗಳನ್ನ ಈ ಕಡೆ ಬಂದಾಗೆಲ್ಲ ನೋಡೋಕ್ಕೆ ಶುರು ಮಾಡಿರ್ತೀರ. ಸೊ ಆಗ ನಿಮಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಇಷ್ಟ ಆಗ್ತಾ ಇದ್ರು, ಯಾರ ನಟನೆ ನಿಮ್ಗೆ ಇಷ್ಟ ಆಗ್ತಾ ಇತ್ತು ಅಂತ ಹೇಳಿ? ನನಗೆ ಈಗಲೂ ನಟರ ಮೂಲಕ ನಾನು ಸಿನಿಮಾವನ್ನು ನೋಡೋದಾಗಲಿ ಅದನ್ನು ಇಷ್ಟಪಡೋದಾಗಲಿ ಅಲ್ಲ. ಅಂದ್ರೆ ಸಿನಿಮಾದ ಒಟ್ಟು ಕಥೆ ಮತ್ತು ಆ ಕಥೆ ಏನನ್ನು ಅದರ ವರ್ಲ್ಡ್ ವ್ಯೂ ಅಂತ ಹೇಳ್ತೀವಲ್ಲ, ಕಥಾನಕ ಅಂತ ಹೇಳ್ತೀವಲ್ಲ, ಅದೇನಿರುತ್ತೆ ಆ ಮೂಲಕ ನಾನು ನೋಡೋದೇ ಹೊರತು ನಟರ ಮೇಲೆ ಇಷ್ಟ ಇಲ್ಲ. ಸಣ್ಣಕ್ಕಿರುವ ನಾವು ನರಸಿಂಹರಾಜ್ ಅವರು ಭಾಳ ಇಷ್ಟ ಆಗ್ತಾಯಿತ್ತು. ಬಹುಶಃ ಈ ತಲೆಮಾರಿಗೆ ಅದು ಅರ್ಥ ಆಗೋದಿಲ್ಲ ನರಸಿಂಹರಾಜು ಅವರು ಅಂತ ಹೇಳಿದರೆ. ಆ ತಲೆಮಾರಿನವ್ರಿಗೆ ಗೊತ್ತು ನರಸಿಂಹರಾಜು ಅವರು ಹೇಗೆ ಬಂದ ತಕ್ಷಣ ಜನ ಅವರನ್ನು ಇಷ್ಟಪಡ್ತಾಯಿದ್ರು. ಅವರು ಒಂದು ಸಹಜಾಭಿನಯ ಇರ್ತಾಯಿತ್ತು, ಅವರ ಮಾತಿನಲ್ಲಿ ಕೃತಕತೆ ಇರ್ತಿರ್ಲಿಲ್ಲ. ಹಾಗಾಗಿ ನರಸಿಂಹರಾಜು ಅವ್ರನ್ನ ಭಾಳ ಇಷ್ಟಪಡ್ತಾ ಇದ್ದೆ. ಆವಾಗ ಅಶ್ವಥ್ ಅವ್ರನ್ನ ಇಷ್ಟಪಡ್ತಾಯಿದ್ದೆ. ರಾಜ್ಕುಮಾರ್ ಅವರ ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಚಿತ್ರಗಳನ್ನು ಭಾಳ ಇಷ್ಟಪಡ್ತಾ ಇದ್ದೆ. ಮುಂಚೆನೇ ಹೇಳಿದಾಗೆ ಭಾಳ ಇಷ್ಟಪಡ್ತಿದ್ದೆ. ಹಾಗಾದ್ರೆ ಎಷ್ಟಿದೆ ನೋಡಿದರೆ ಎಲ್ಲೊಂದು 2-3 ನೋಡಿರ್ತೀನಿ ಅಷ್ಟೇ. ಈಗ ಯಾವುದು ನರಸಿಂಹರಾಜು ಅವ್ರದ್ದು ಎಷ್ಟು ಫಿಲ್ಮ್ ನೋಡಿದ್ದೀನಿ, ಬಹುಶಃ ಒಂದು 4 ಸಿನಿಮಾ ನೋಡಿದ್ದಿರಬಹುದು. ಎಲ್ಲಿಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರುವವರೆಗೆ. ರಾಜ್ಕುಮಾರ್ ಅವ್ರದ್ದು ಇನ್ನೊಂದು 3-4 ಸಿನಿಮಾ ನೋಡಿರ್ಬೋದು. ಅಶ್ವಥ್ ಅವ್ರದ್ದು ಅವ್ರು ಪೋಷಕ ಪಾತ್ರ ಮಾಡ್ತಿರೋದು ಇನ್ನೊಂದು 6-7 ಸಿನಿಮಾ ನೋಡಿರ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚು ನಾನು ನೋಡಿರಲಿಲ್ಲ. ಹಾಗೆ ನೋಡಿದ ಇದರಲ್ಲಿ ಜೇನುಗೂಡು ಅಂತ ಒಂದು ಸಿನಿಮಾ ಇತ್ತು, ಸ್ವಲ್ಪ ಇಷ್ಟ ಆಗಿತ್ತು. ಬಟ್ ಇದ್ದಕ್ಕಿದ್ದಾಗೆ ಕನ್ನಡದಲ್ಲಿ ಒಂದು ಹೊಸ ಚಿತ್ರ ಪರಂಪರೆ ಶುರುವಾಯಿತು. ಅವಾಗ ಇನ್ನೂ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿರಲಿಲ್ಲ. ಅದು ಸಂಸ್ಕಾರ ಮೊದಲನೇ ಬಾರಿಗೆ ನೋಡಿದಾಗ ನನಗೆ ಅದು ಯಾಕೆ ಇದನ್ನು ಇಷ್ಟು ಹೊಗಳ್ತಾ ಇದ್ದಾರೆ. ಆವಾಗ ಬೇರೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬೇರೆ ಬಂದುಬಿಟ್ಟಿತ್ತಲ್ಲ, ಯಾಕೆ ಹೊಗಳ್ತಾ ಇದ್ದಾರೆ ಏನು ಅಂತ ನೀವು ಮರು ವೀಕ್ಷಣೆಗೆ ಒಡ್ಕೊಂಡ್ರೆ ಅವಾಗ ಅರ್ಥ ಆಗ್ತಾ ಹೋಗುತ್ತೆ ಇದು ಯಾಕೆ ಒಳ್ಳೆಯದಾಗ್ತಾ ಹೋಗುತ್ತೆ. ಯಾಕಂದರೆ ಅಷ್ಟೊಳಗೆ ನಾನು ಕಾದಂಬರಿನೂ ಓದಿದ್ದೆ, ಕಾದಂಬರಿ ಬಗ್ಗೆ ನಡೆದಂಥ ಎಲ್ಲ ಸಂವಾದಗಳನ್ನು ಓದ್ಕೊಂಡಿದ್ದೆ, ಕೇಳಿಸ್ಕೊಂಡಿದ್ದೆ. ಹಾಗೆ ಅದು ಸೃಷ್ಟಿ ಮಾಡಿದಂಥ ಕಾಂಟ್ರವರ್ಸಿಯೂ ಪರಿಚಯ ಇತ್ತು. ಹೆಂಗಿತ್ತು ಸರ್ ಅವಾಗ? ಆಗ ನೀವು ಕಂಡಂಥ ಸಿನಿಮಾ ಇಂಡಸ್ಟ್ರಿ, ಈಗ ಆಗಿರುವಂತಹ ಸಿನಿಮಾ ಇಂಡಸ್ಟ್ರಿ ಎಲ್ಲವೂ ನಿಮ್ಮ ಗಮನಕ್ಕೆ ಬರ್ತಾ ಇರುತ್ತೆ, ಬಂದಿರುತ್ತೆ. ಏನೇನು ಬದಲಾವಣೆಗಳಾಗಿದೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಹೇಳಿ? ಇಲ್ಲ, ಕಾಲ ಬಂದ ಹಾಗೆ ಬದಲಾಗ್ತಾನೆ ಹೋಗಬೇಕಾಗತ್ತೆ. ಅದು ಮುಖ್ಯವಾಹಿನಿ ಸಿನಿಮಾಗಳಲ್ಲಿ ಜನರಿಗಾಗಿ ಜನರನ್ನು ಮೆಚ್ಚೋದಕ್ಕಾಗಿ ಸಿನಿಮಾ ಮಾಡಲೇಬೇಕಾಗಿರೋದ್ರಿಂದ ಜನರನ್ನು ಮೆಚ್ಚೋದಕ್ಕೆ ಅಂತ ಹೇಳ್ತಾರಲ್ಲ, ಆ ಹೇಳಿಕೆಯ ಬಗ್ಗೆ ನನ್ನೊಂದು ಆಕ್ಷೇಪ ಇದೆ. ಅದೇನಂತಂದರೆ ಜನರನ್ನು ಮೆಚ್ಚೋದಲ್ಲ, ಜನರನ್ನು ನಾವು ಒಂದು ಥರದ ಶ್ರುತಿ ಮಾಡ್ತಾ ಹೋಗ್ತೀವಿ ಈ ಥರ ಸಿನಿಮಾಗಳನ್ನು ಒಪ್ಕೊಳ್ಳಿ ಅಂತ. ಜನರೇ ಬಂದು ಯಾವತ್ತು ನನಗೆ ಈ ಥರ ಸಿನಿಮಾ ಕೊಡಿ ಅಂತ ಏನು ಕೇಳಿರೋಲ್ಲ. ನಾವು ಅದೇ ಥರ ಸಿನಿಮಾ ಕೊಟ್ಟು ಸಿನಿಮಾ ಅಂದರೆ ಹೀಗಿರಬೇಕು ಅಂತ ಅವ್ರನ್ನ ಒಪ್ಪಿಸ್ತಾ ಹೋಗ್ತೀವಿ. ಈಗ ಸಿನಿಮಾದಲ್ಲಿ ಯಾರೇ ಬಂದು ಯಾರು ನನ್ನಂತೂ ಬಂದು ಈ ಥರ ಸಿನಿಮಾ ಮಾಡಿ ಹೀಗೆ ಮಾಡಿ ಅಂತೇನು ಯಾರೇನು ಕೇಳಿರಲ್ಲ. ನಮಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಾ ಹೋಗ್ತೀವಿ. ನಮ್ಮ ಏನೋ ಯೋಚನೆಯಲ್ಲಿರುವಂಥ ಪ್ರೇಕ್ಷಕರನ್ನ ನಾವು ತೃಪ್ತಿಪಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಹಾಗಾಗಿ ಬಟ್ ಇಂಡಸ್ಟ್ರಿ ಏನಾಗುತ್ತೆ ಅಂದರೆ, ಒಂದು ಯಾವುದೇ ಇಂಡಸ್ಟ್ರಿ ಆದರೂ ಅದಕ್ಕೆ ಬೇರೆ ಥರದ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ಬರೀ ಒಂದು ಆರ್ಟಿಸ್ಟಿಕ್ ಇದಷ್ಟೇ ಅಲ್ಲ, ಅವ್ರಿಗೆ ಕಮರ್ಷಿಯಲ್ ಇದೆಲ್ಲ ಇರುತ್ತೆ. ಅದನ್ನು ಅದರ ಹಿಂದೆ ಓಡಾಡ್ತಾ ಇರ್ತಾರೆ. ಆ ಓಟದಲ್ಲಿ ಎಲ್ಲೋ ದಾರಿ ತಪ್ಪುತ್ತಾರೆ, ಎಲ್ಲ ಸಹಜ.